ಮನೆ ಕೆಲಸದಾಕಿಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸುವಂತಹ ಕೆಲಸವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿದೆ. ಈ ಮಧ್ಯೆ ಎಸ್ಐಟಿ ಅಧಿಕಾರಿಗಳ ತನಿಖೆಯ ರೀತಿ ಇದೆಯಲ್ಲ, ಅದಕ್ಕೂ ಕೂಡ ಕೋರ್ಟ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣ ಅಂತ ಪತ್ತೆ ಹಚ್ಚಿದ ಹೇಗೆ? ಹೊಸ ತಂತ್ರಜ್ಞಾನವನ್ನ ಬಳಸಿ ಪತ್ತೆ ಹಚ್ಚುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ರು. ವಿಡಿಯೋದಲ್ಲಿದ್ದು ಪ್ರಜ್ವಲ್ ರೇವಣ್ಣನೇ ಅಂತ ಹೇಳಿ ಪತ್ತೆ ಹಚ್ಚಿ ಅದನ್ನ ಪ್ರಮುಖ ಎವಿಡೆನ್ಸ್ ಆಗಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ತಂಡ ಮಾಡಿತ್ತು. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಇಂಥದ್ದೊಂದು ಕಠಿಣ ಶಿಕ್ಷೆಯಾಗೋದಕ್ಕೆ, ಅವರು ಅಪರಾಧಿ ಅಂತ ಹೇಳಿ ಕೋರ್ಟ್ನಲ್ಲಿ ರುಜುವಾತಾಗೋದಕ್ಕೆ ಇದು ಪ್ರಮುಖ ಸಾಕ್ಷಿ ಆಗುತ್ತೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿದ್ದಂತಹ ಪ್ರಕರಣ, ಪ್ರಮುಖವಾಗಿ ಸಾಕ್ಷಿ ಬೇಕಾಗಿತ್ತು. ಯಾಕಂದ್ರೆ ಇದು 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ದೂರು ದಾಖಲಾದಂಥ 2-3 ವರ್ಷದ ಹಿಂದೆ ಆಗಿದ್ದಂತಹ ಕೃತ್ಯ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಸಾಕ್ಷಿಯನ್ನ ಪತ್ತೆ ಹಚ್ಚುವುದೇ ದೊಡ್ಡ ಸವಾಲು. ಎಸ್ಐಟಿ ಅಧಿಕಾರಿಗಳು ಯಾವ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡ್ರು ಅಂತ ಹೇಳಿ ಮೊದಲು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಅದನ್ನ ಅಲ್ಲಗೆಳೆಯುವಂತ ಕೆಲಸಗಳು ಕೂಡ ಆಗಿತ್ತು. ಅಂದ್ರೆ ವಿಡಿಯೋದಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖಚರ್ಯೆ ಕಾಣೋದಿಲ್ಲ. ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅಣ್ಣ ಅಲ್ಲ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತಾ ಇದ್ದು. ಜೊತೆಗೆ ಹಿಂದೆ ಘಟನೆ ನಡೆದು 2-3 ವರ್ಷಗಳಾಗಿದೆ, ಈಗ ಆರೋಪ ಮಾಡ್ತಿದ್ದಾರೆ ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂದಿದ್ದು. ಜೊತೆಗೆ ಇದೇ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದಂತ ಎಸ್ಐಟಿ ಅಧಿಕಾರಿಗಳು ಮೊದಲನೇ ಬಾರಿಗೆ ಅಂದ್ರೆ ವಿಡಿಯೋಗಳು ಏನು ವೈರಲ್ ಆಗುತ್ತೆ ಅಲ್ಲಿ ಓರ್ವ ಅಂದ್ರೆ ಪ್ರಜ್ವಲ್ ರೇವಣ್ಣ ತನ್ನ ಸೆಲ್ಫಿ ವಿಡಿಯೋಗಳನ್ನ ಮಾಡ್ಕೊಂಡಿರ್ತಾನೆ. ಆದ್ರೆ ಆ ವಿಡಿಯೋದಲ್ಲಿ ಆತನ ಮುಖಚರ್ಯೆ ಎಲ್ಲೂ ಕಾಣದಂತೆ ಕೇವಲ ಸಂತ್ರಸ್ತೆಯರ ಫೋಟೋ ವಿಡಿಯೋಗಳು ಬರುವಂತೆ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಇದನ್ನ ಹೇಗೆ ಮಾಡುವಂಥದ್ದು, ಜೊತೆಗೆ ಆತ ವಿಡಿಯೋ ಮಾಡಿರುವಂತ ಆತನ ಚಹರೆ ಪತ್ತೆ ಹಚ್ಚುವಂಥದ್ದೇ ಎಸ್ಐಟಿ ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿರುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಮನೆ ಕೆಲಸದಾಕೆಗೆ ನಿರಂತರವಾದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜೀವನ ಪರ್ಯಂತ ಶಿಕ್ಷೆಯನ್ನು ಪ್ರಜ್ವಲ್ ರೇವಣ್ಣ ಅನುಭವಿಸುತ್ತಿದ್ದಾರೆ. ಆದ್ರೆ ಈ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಿಸಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಟರ್ಕಿ ಮಾದರಿಯ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಟರ್ಕಿಯಲ್ಲಿ ಬಳಕೆಯನ್ನ ಮಾಡುವಂತಹ ಅನಾಟೋಮಿಕಲ್ ಕಂಪ್ಯಾರಿಸನ್ ಆಫ್ ಜೆನೆಟಿಕಲ್ ಫೀಚರ್ ಅನ್ನೋ ಒಂದು ಟೆಕ್ನಾಲಜಿಯನ್ನ ಬಳಸಿ ವಿಡಿಯೋದಲ್ಲಿ ಇರುವಂಥದ್ದು ಪ್ರಜ್ವಲ್ ರೇವಣ್ಣನೇ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿರುವಂಥದ್ದು. ಪ್ರಮುಖವಾಗಿ ಈ ರೀತಿಯಾದಂಥ ಟೆಕ್ನಾಲಜಿಯನ್ನ ಬಳಸ್ಕೊಂಡ್ರೆ ಆತ ಅಂದ್ರೆ ಯಾವ ವ್ಯಕ್ತಿ ಆರೋಪಿತ ಇರ್ತಾನೆ ಆತನ ಜನನೇಂದ್ರಿಯದ ಫಿಸಿಕಲ್ ಅಫಿರೆನ್ಸ್ ಮೂಲಕವಾಗಿ ಅದನ್ನ ಪತ್ತೆ ಹಚ್ಚುವಂಥದ್ದು. ಅಂದ್ರೆ ಆತನ ದೇಹದ ಬೇರೆ ಬೇರೆ ಭಾಗಗಳ ಏನಿರ್ತವೆ ವಿಡಿಯೋದಲ್ಲಿ ಕಾಣುವಂತೆ ಪ್ರಜ್ವಲ್ ರೇವಣ್ಣನ ಒಂದಷ್ಟು ಕಣ್ಣಿನ ಭಾಗ ಆಗಿರ್ಬೋದು, ಆತನ ಹೆಬ್ಬೆರಳಿನ ಭಾಗ ಆಗಿರ್ಬೋದು, ಜೊತೆಗೆ ಆತನ ಸೊಂಟದ ಭಾಗ ಏನಿರುತ್ತೆ ಅದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಅದನ್ನ ಐ ರೆಸೊಲ್ಯೂಷನ್ ಅಲ್ಲಿ ಇಟ್ಟು ಅದನ್ನ ಕನ್ವರ್ಷನ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣನ ಖಾಸಗಿ ಅಂಗ, ಸೊಂಟ, ಕೈನ ಫೋಟೋ, ಚರ್ಮ ಇವುಗಳೆಲ್ಲವನ್ನು ಕೂಡ ಚರ್ಮದ ವೈದ್ಯರು, ಮೂತ್ರಶಾಸ್ತ್ರಜ್ಞರು ಜೊತೆಗೆ ಇವುಗಳಿಂದ ಪರಿಶೀಲನೆ ಮಾಡಿ ಅವರಿಂದ ರಿಪೋರ್ಟ್ ಅನ್ನು ಬಳಸ್ಕೊತಾರೆ. ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಟರ್ಕಿಯ ಟೆಕ್ನಾಲಜಿ ಆಗಿರುವಂತಹ ಅನಾಟೋಮಿಕಲ್ ಕಂಪ್ಯಾರಿಸನ್ ಆಫ್ ಜೆನೆಟಿಕಲ್ ಫೀಚರ್ಸ್ ಅನ್ನ ಅಮೂಲಕವಾಗಿ ವಿಡಿಯೋದಲ್ಲಿ ಇದ್ದಂಥದ್ದು ಪ್ರಜ್ವಲ್ ರೇವಣ್ಣನೇ ಅನ್ನೋದನ್ನ ಎಸ್ಐಟಿ ಅಧಿಕಾರಿಗಳಿಗೆ ಸ್ಪಷ್ಟ ಆಗಿದೆ. ಜೊತೆಗೆ ಎಕ್ಸ್ಪರ್ಟ್ ಡಾಕ್ಟರ್, ಸರ್ಜನ್ಸ್ ಏನಿರ್ತಾರೆ ಅವರಿಂದ ರಿಪೋರ್ಟ್ ಅನ್ನು ಪಡ್ಕೊಳ್ತಾರೆ. ಇದು ಈ ರೀತಿಯ ಅತ್ಯಾಚಾರ ಪ್ರಕರಣದಲ್ಲಿ ಇದೇ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದ ಎಸ್ಐಟಿ ಪೊಲೀಸ್ ಅಧಿಕಾರಿಗಳು ಟರ್ಕಿಯ ಟೆಕ್ನಾಲಜಿಯನ್ನು ಬಳಸಿರುವಂಥದ್ದು. ಈ ಒಂದು ಎಸ್ಐಟಿ ಅಧಿಕಾರಿಗಳ ಕಾರ್ಯಕ್ಕೆ ಸದ್ಯ ಕೋರ್ಟ್ ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸಿರುವಂಥದ್ದು. ವಿದ್ಯಶ್ರೀ, ಶಿವಕುಮಾರ್, ಇನ್ನೂ 5 ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಇದ್ದಾವೆ. ಆ ಪ್ರಕರಣಗಳಲ್ಲೂ ಕೂಡ ಇದೇ ಟೆಕ್ನಾಲಜಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಸ್ತ್ರವಾಗಿ ಬಳಕೆಯಾಗುತ್ತಾ ಅಂತ ಹೇಳಿ ವಿದೇಶಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತವಾಗ್ಲೂ ಎಸ್ಐಟಿ ಅಧಿಕಾರಿಗಳು ಆ ಪ್ರಕರಣಗಳಲ್ಲೂ ಕೂಡ ಈತನ ವಿರುದ್ಧವಾಗಿ ಈ ಒಂದು ಟರ್ಕಿಯ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾರೆ. ಅನಾಮೆಟಿಕಲ್ ಕಂಪ್ಯಾರಿಸನ್ ಜೆನೆಟಿಕಲ್ ಫೀಚರ್ಸ್ ಅಂತೇಳಿ. ಅಂದ್ರೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಆರೋಪ ಬಂದಂತಹ ಸಂದರ್ಭದಲ್ಲಿ ನೂರಾರು ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತವೆ. ಆದರೆ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಆತನ ಮುಖಚರ್ಯೆ ಸ್ಪಷ್ಟವಾಗಿ ಕಾಣುವ ರೀತಿ ಯಾವ ಒಂದು ವಿಡಿಯೋದಲ್ಲೂ ಕೂಡ ಇರೋದಿಲ್ಲ. ಆದರೆ ಈತನ ಪತ್ತೆ ಹಚ್ಚೋದಕ್ಕೆ ಸದ್ಯ ಒಂದು ಟೆಕ್ನಾಲಜಿಯನ್ನು ಬಳಸ್ಕೊಂಡಿದ್ರೆ ಸದ್ಯ ಈತನ ಮೇಲೆ ಇರುವಂಥದ್ದು ಒಂದು ಲೈಂಗಿಕ ದೌರ್ಜನ್ಯ ಹಾಗೂ 3 ಅತ್ಯಾಚಾರ ಪ್ರಕರಣಗಳು. ಮೊದಲನೇ ಪ್ರಕರಣದಲ್ಲಿ ಸದ್ಯ ಆತನಿಗೆ ಸಜ್ಜೆ ಆಗಿರುವಂಥದ್ದು, ಇನ್ನ 2 ಅತ್ಯಾಚಾರ ಪ್ರಕರಣ ಈತನ ಮೇಲೆ ಬಾಕಿ ಇರುವಂಥದ್ದು. ಆ ಪ್ರಕರಣಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಒಂದು ಟೆಕ್ನಾಲಜಿಯನ್ನು ಬಳಸಿಕೊಳ್ಳುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.